ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ಎಲ್ಲ ಮಾಸಗಳಲ್ಲಿ ಶ್ರಾವಣ ಮಾಸನೇ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಭಾರತ ಧಾರ್ಮಿಕ ಪರಂಪರೆಯನ್ನ ಹೊಂದಿದ ಸುಸಂಸ್ಕೃತ ದೇಶ. ಇಲ್ಲಿ ತನ್ನದೇ ಆದ ಧಾರ್ಮಿಕ ಆಚರಣೆಗಳು, ವ್ರತ, ನೇಮಾದಿಗಳು ನಡೆಯುವ ಮೂಲಕ ಈ ದೈವಿ ಆರಾಧನೆ ನಡೆಯುತ್ತಿದೆ. ನಮ್ಮ ಪ್ರಾಚೀನ ಮಹರ್ಷಿಗಳು ನಮ್ಮ ಪ್ರತಿಯೊಂದು ಹಬ್ಬಕ್ಕೂ ಒಂದು ನಿತ್ಯ ಸತ್ಯ ಪ್ರೇರಕಾಂಶಗಳನ್ನ ಸೇರಿಸಿದ್ದಾರೆ. ಇದರಿಂದ ಚರಾಚರ ಜಗತ್ತಿನ ಸೂತ್ರದ ಕೊಂಡಿಯನ್ನ ಸುಂದರವಾಗಿ ಹೆಣಿತ ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಶ್ರೇಷ್ಠ ಕವಿ ಕಾವ್ಯಾನಂದರು ತಮ್ಮ ವಚನದಲ್ಲಿ ಒಂದು ಸುಂದರವಾಗಿ ಹೆಣೆದಿದ್ದಾರೆ ಅಂತ ಹೇಳಿದರೆ, ತಂತಿಗಳಲ್ಲಿ ಸುನಾದವಿದೆ, ಸೋರೆ ದಂಡಿಗಳಿಗೆ ಬಿಗಿದಾಗ ಮಾತ್ರ. ಚರ್ಮದಲ್ಲಿ ಸುನಾದವಿದೆ, ವಾದ್ಯಗಳ ಮೈಗಳಿಗೆ ಬಿಗಿದಾಗ ಮಾತ್ರ. ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ, ನಾರಿನಿಂದ ಬಿಗಿದಾಗ ಮಾತ್ರ. ನನ್ನಲ್ಲಿಯೂ ನಿನ್ನರಿವ ಶಕ್ತಿ ಇದೆ, ನಿನ್ನಡಿಗಳಿಗೆ ನನ್ನ ಬಿಗಿದಾಗ ಮಾತ್ರ. ಹೀಗೆ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮ್ಮನ್ನ ನಾವು ಬಿಗಿದುಕೊಂಡು ಆರಾಧಿಸಲು ಹಬ್ಬ ಹರಿದಿನಗಳು ಅತ್ಯಂತ ಸಹಾಯಕಾರಿ ಆಗಿದಾವೆ ಅಂತ ಹೇಳ್ಬೋದು. ಅದರಲ್ಲೂ ಶ್ರಾವಣ ಮಾಸ ಪ್ರಾರಂಭವಾಯ್ತಂದ್ರೆ ಸಾಲು ಸಾಲು ಹಬ್ಬ ಹರಿದಿನಗಳು ತನ್ನ ಒಡಲೊಳಗೆ ಅಡಗಿಸಿಕೊಂಡು ಬಿಚ್ಚಿಡ್ತಾ ಇಡೀ ಮಾಸ ವಿಶಿಷ್ಟಪೂರ್ಣ ಆಚರಣೆಯೊಂದಿಗೆ ಸಾಗುತ್ತೆ. ಕಾರ ಹುಣ್ಣಿಮೆ ಹಬ್ಬಗಳನ್ನ ಕರ್ಕೊಂಡು ಬಂತು, ಹೋಳಿ ಹುಣ್ಣಿಮೆ ಹೊದ್ಕೊಂಡು ಹೋಯ್ತು ಅಂತ ನಮ್ಮ ಹಿರಿಯರು ಈ ಮಾತುಗಳನ್ನ ಹೇಳ್ತಿರ್ತಾರೆ. ವೈಶಾಖದ ಬಿಸಿಲ ಬೇಗೆಯಿಂದ ತಂಪಿನೆಡೆಗೆ ಮೋಡಗಳನ್ನ ನೋಡುತ್ತಾ ಮಳೆಯಾದೊಡನೆ ಬೀಜ ಬಿತ್ತುವ ತವಕದಿಂದ ರೈತ ಇರುವಾಗ ಮಳೆ ಮೋಡಗಳ ಮೂಲಕ ಬರುವ ಶ್ರಾವಣ ಮಾಸ ಇದೆಯಲ್ಲ, ಇದನ್ನ ನಮ್ಮ ವರಕವಿ ಬೇಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಅಂತ ಅವ್ರ ಹಾಡಿನ ಮೂಲಕ ಶ್ರಾವಣ ಮಾಸದ ಒಂದು ವಿಶೇಷತೆಯನ್ನ ಹೇಳ್ತಾರೆ. ಹೀಗೆ ಶ್ರಾವಣ ಮಾಸ ಎಂದ್ರೆ ಏನೋ ಒಂದು ರೀತಿಯ ರೋಮಾಂಚನ ಉಂಟಾಗುತ್ತೆ. ಆಸ್ತಿಕರ ಪಾಲಿನ ಆನಂದ ಚೇತನ ಅಂತಾನೆ ಹೇಳ್ಬೋದು. ಈ ಮಾಸದಲ್ಲಿ ಪ್ರತಿದಿನವೂ ಪುಣ್ಯ ದಿನ, ವ್ರತ, ಪೂಜೆ, ನಾಡಹಬ್ಬ, ಪುಣ್ಯಾರಾಧನೆ ಏನಾದರೂ ಒಂದು ನಿತ್ಯ ನಿರಂತರವಾಗಿರುವಂತ ಮಾಸ. ಏನೇ ಮಾಡಿದ್ರು ಶ್ರಾವಣ ಮಾಸದಲ್ಲಿ ಮಾಡು ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಾರೆ. ಈ ಮಾಸ ಪೂರ್ತಿ ಮನೆಯ ಮುಂಭಾಗಿಲಿನಲ್ಲಿ ಹಸಿರು ತೋರಣಗಳಿಂದ ಕಟ್ಟು ದೇವರ ಮಂಟಪದಲ್ಲಿ ಸದಾಕಾಲ ನಂದಾದೀಪ ಬೆಳಗ್ತಾ ಇರುತ್ತೆ. ಇನ್ನ ನಮ್ಮ ಮಹಿಳೆಯರು ಮಂಗಳಕರವಾಗಿ ಒಂದು ಈ ಹಬ್ಬವನ್ನ ಆಹ್ವಾನ ಮಾಡಿ ಅವರು ಶ್ರದ್ಧಾ ಭಕ್ತಿಯಿಂದ ಉತ್ಸಾಹದಿಂದ ಆಚರಿಸಕ್ಕೆ ರೆಡಿ ಆಗ್ತಾರೆ. ಸರ್ವ ಹಬ್ಬಗಳ ಸಮನ್ವಯ ಸಂಯೋಗ ಮಾಸ ಈ ಶ್ರಾವಣ ಮಾಸ. ಆಷಾಢ ಮಾಸದಲ್ಲಿ ಸಂಪ್ರದಾಯದ ಪ್ರಕಾರ ದೂರ ಆಗಿರುವಂತ ದಂಪತಿಗಳು ಕೂಡ ಈ ಮಾಸದಲ್ಲಿ ಒಂದಾಗ್ತಾರೆ. ಅತ್ತೆ, ಸೊಸೆ, ಮಾವ, ಅಳಿಯ ಸೇರುವ ಮಾಸವಿದು. ಹಾಗಾದ್ರೆ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳು ಯಾವ್ಯಾವು? ಕಾರ ಹುಣ್ಣಿ ಮುಗಿದು ರೈತಾಪಿಯರು ಅಂದ್ರೆ ರೈತರು ಸಡಗರದಿಂದ ಪೂಜಿಸುವ ಮಣ್ಣೆತ್ತಿನ ಅಮಾವಾಸ್ಯೆಯನ್ನ, ಮಣ್ಣೆತ್ತಿನ ಎತ್ತುಗಳನ್ನ ಮಾಡಿ ಅದರ ಮುಂದೆ ಒಂದು ಚಿಕ್ಕ ಗ್ವಾದಲ್ಲಿ ಮೇವು ನೀರು ಎಲ್ಲವನ್ನ ಮಾಡಿ ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನ ಆಚರಿಸ್ತಾರೆ. ಮಣ್ಣನ್ನೇ ನಂಬಿ ಮಣ್ಣಿಂದ ಬದುಕೇನ, ಮಣ್ಣೆನಗೆ ಮುಂದ ಹೊನ್ನ ಅನ್ನಯ್ಯ ಅಂತ ಹೇಳಿ ಹುಟ್ಟಿನಿಂದ ಕೊನೆಯವರೆಗೂ ಮನುಷ್ಯನ ಕೊನೆಯವರೆಗೂ ನಮ್ಮ ಬದುಕಲ್ಲಿ ಮಣ್ಣಿನಿಂದ ಆರಂಭವಾಗುವ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ನಂತರ ಶ್ರಾವಣ ಮಾಸ ಬರುವ ಪ್ರತಿಯೊಂದು ಹಬ್ಬಗಳು ಮಣ್ಣನ್ನ ಅಂದ್ರೆ ಮಣ್ಣಿನ ನಂಟವನ್ನ ಹೊತ್ಕೊಂಡು ಬಂದಿದಾವೆ ಅಂತ ಹೇಳ್ಬೋದು. ಮಣ್ಣಿಂದ ಗೌರಿನ ಮಾಡೋದಾಗ್ಲಿ, ನಾಗಮೂರ್ತಿಯನ್ನ ಪೂಜಿಸುವುದಾಗ್ಲಿ,
ಇನ್ನು ನಮ್ಮ ಉತ್ತರ ಕರ್ನಾಟಕದ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದ್ದು ಗುಳ್ಳವನ ಪೂಜೆ ಮಾಡೋದಾಗ್ಲಿ, ಆಮೇಲೆ ಈ ನಂತರ ಈ ಭಾದ್ರಪದ ಮಾಸದವರೆಗೂ ಅಂದ್ರೆ ಗಣಪತಿ ಹಬ್ಬನ ಕೂಡ ಈ ಮಣ್ಣಿನಿಂದನೇ ಮಾಡಿ ಮಣ್ಣಿನ ಮೂಲಕ ಪೂಜಿಸುವ ನಮ್ಮ ಭಾರತೀಯರ ಸಂಸ್ಕೃತಿಯಲ್ಲೇ ಇದು ಮೈ ಮನಗಳಲ್ಲಿ ಬೆಳೆದ್ ನಿಂತೈತಿ ಅಂತ ಹೇಳ್ಬೋದು. ಪ್ರತಿ ಸೋಮವಾರ ಶ್ರಾವಣ ಮಾಸದ ಪ್ರತಿ ಸೋಮವಾರ ವಿಶೇಷ ಶ್ರಾವಣ ಸೋಮವಾರ ಆಚರಣೆ ಶುರು ಆಗುತ್ತೆ. ಇನ್ನು ಮಂಗಳವಾರ ಮಂಗಳಗೌರಿ ವ್ರತ ಮಾಡ್ತಾರ. ನಾಗ ಚತುರ್ಥಿ ಅಂದ್ರೆ ನಾಗ ಪಂಚಮಿ ಅಂತ ಹೇಳ್ತೀವಿ. ಬಸವ ಪಂಚಮಿ ಬರುತ್ತಾ, ಶುಕ್ರ ಗೌರಿ ಪೂಜೆ ಬರುತ್ತಾ, ಇನ್ನು ವೈಷ್ಣವರ ಶ್ರಾವಣ ಶನಿವಾರದ ಪೂಜೆ ಬರುತ್ತಾ, ಅಂಗಾರಕ ಜಯಂತಿ ಮತ್ತು ವರಮಹಾಲಕ್ಷ್ಮಿ ವ್ರತ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಗಾಯತ್ರಿ ದೇವಿಯ ಆರಾಧನೆ, ಉಪಕರ್ಮ, ಶ್ರೀಕೃಷ್ಣ ಜನ್ಮಾಷ್ಟಮಿ, ರಕ್ಷಾಬಂಧನ, ಸಿರಿಯಾಳ ಷಷ್ಠಿ, ಹೀಗೆ ಒಂದಾದ ಮೇಲೆ ಒಂದು ಹಬ್ಬಗಳೇನು ಸಾಲಾಗೆ ಬರ್ತಾವಲ್ಲ, ಅದಕ್ಕಾಗಿನೇ ಶ್ರಾವಣ ಮಾಸ ಇಷ್ಟೊಂದು ಶ್ರೇಷ್ಠತೆಯನ್ನ ಪಡೆದುಕೊಂಡೈತಿ ಅಂತಾನೆ ಹೇಳ್ಬೋದು. ಇನ್ನ ಶ್ರಾವಣ ಬಂತು ಘಟ್ಟಕ್ಕೆ ರಾಜ ಪಟ್ಟಕ್ಕೆ ಬಾಣ ಮಟ್ಟಕ್ಕೆ ಅಂತ ನಮ್ಮ ವರಕವಿ ಬೇಂದ್ರೆ ಅವರು ಗುಡುಗು ಮಿಂಚು ಈ ಭಾರತದ ಭೂಮಿಯಲ್ಲಿ ಆಗುವಂತ ಅಗಾಧತೆಯನ್ನು ಕುರಿತು ಈ ಕವಿತೆಯನ್ನ ರಚಿಸಿರುವುದು ಕೂಡ ಇಲ್ಲಿ ಸಮಂಜಸ ಅಂತ ಅನಿಸ್ತೈತಿ. ಇಲ್ಲಿ ಜೀವರಾಶಿಗಳ ಜೀವನ ಚೈತನ್ಯವಾಗಿರುವಂತ ಈ ಭಾರತದ ವಿವಿಧ ಪ್ರದೇಶಗಳ ಜನರು ಕೂಡ ಆಯಾ ಭಾಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಈ ಶ್ರಾವಣ ಮಾಸವನ್ನ ಆಚರಿಸ್ತಾರೆ. ಹಿಮಾಚಲ ಪ್ರದೇಶದಲ್ಲಿ ದಖರೈವ ಅನ್ನುವಂಥ ಹೆಸರಿನಲ್ಲಿ ಕಾಳಿಕಾ ಮಾತೆ ದೇವಿಯನ್ನ ಪೂಜಿಸ್ತಾರೆ. ಆಮೇಲೆ ಪಂಜಾಬಿನವರು ತಿಯಾನ್ ಬಾಗಿ ಅನ್ನುವಂಥ ಹೆಸರಿನಿಂದ ಪೂಜಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಸಾವನ್ ಅನ್ನುವಂಥ ಹೆಸರಿನಿಂದ, ಕಾಶ್ಮೀರದಲ್ಲಿ ವೃಥಾ ನೃತ್ಯವನ್ನ ಮಾಡುವುದರ ಮೂಲಕ ಈ ಶ್ರಾವಣ ಮಾಸವನ್ನ ಆಚರಿಸ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಆಗ ತಾನೇ ಹೊಸದಾಗಿ ಮದುವೆ ಆದಂತ ಯುವತಿಯು ತನ್ನ ಗೆಳತಿಯರೊಡನೆ ತವರು ಮನೆಗೆ ಬರುವ ಇಚ್ಛೆಯನ್ನ ವ್ಯಕ್ತಪಡಿಸುವ ರೀತಿಯನ್ನ, ತನ್ನ ಸಹೋದರ ತನ್ನ ತವರಿಗೆ ಕರ್ಕೊಂಡು ಹೋಗ್ತಾನ, ತನ್ನ ಅಣ್ಣ ತನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತಾನ ಅನ್ನುವಂತ ಒಂದು ಸಂದರ್ಭದಲ್ಲಿ ಪಂಚಮಿ ಹಬ್ಬ ಉಳಿತವ 4 ದಿನ, ಅಣ್ಣ ಬರ್ಲಿಲ್ಲ ಯಾಕ ಕರಿಲಾಕ ಅನ್ನುವಂತ ಈ ಜನಪದ ಒಂದು ಗ್ರಾಮೀಣರ ಸೊಗಡಿನ ಹಾಡು ಇಂದಿಗೂ ಕೂಡ ನಮ್ಮನ್ನ ನೆನಪಿಸುವಂತೆ ಮಾಡುತ್ತೆ. ಶ್ರಾವಣ ಮಾಸದ ಸೋಮವಾರ. ಶ್ರಾವಣ ಮಾಸ ಆರಂಭವಾಯಿತು ಅಂದ್ರೆ ವಿಶೇಷವಾಗಿ ಶಿವನ ದೇವಾಲಯಗಳಲ್ಲಿ ಭಕ್ತಿಪೂರ್ವಕವಾಗಿ ಬಿಲ್ಪತ್ರೆಯನ್ನ ಶಿವನ ಭಕ್ತರು ಅರ್ಪಿಸುವ ಮೂಲಕ ಪ್ರತಿ ಸೋಮವಾರ ಓಂ ನಮಃ ಶಿವಾಯ ಎನ್ನುವ ಮಂತ್ರೋಚ್ಚಾರಣೆಯೊಂದಿಗೆ ಶ್ರಾವಣ ಸೋಮವಾರ ಆಚರಿಸುವುದು ರೂಢಿಯಲ್ಲಿ ಬಂದಿದೆ. ಅಷ್ಟೇ ಅಲ್ಲದೆ ಕೊನೆಯ ಸೋಮವಾರ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅನ್ನ ಸಂತರ್ಪಣೆ ಜರುಗಿಸುವ ಸತ್ಸಂಪ್ರದಾಯ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೆ. ಪುರಾಣ ಕಾಲದಲ್ಲಿ ಸಮುದ್ರ ಮಂಥನವಾದ ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಕಾದಾಡ್ತಾ ಇದ್ರು. ಆಗ 14 ಬೇರೆ ಬೇರೆ ರತ್ನಗಳು ಮೇಲೆದ್ದು ಬರುತ್ತವೆ. 13 ರತ್ನಗಳನ್ನ ದೇವತೆಗಳು ಮತ್ತು ದಾನವರು ಹಂಚಿಕೊಳ್ಳುತ್ತಾರೆ. ಉಳಿದ ಒಂದು ರತ್ನವೇ ಹಾಲಾಹಲ. ಇಡೀ ಪೃಥ್ವಿಯನ್ನ ನಾಶ ಮಾಡುವ ಶಕ್ತಿ ಇರುವ ಹಾಲಾಹಲವನ್ನ ಶಿವನು ಕುಡಿತಾನ. ಆಗ ಅದನ್ನ ಕಂಡ ಪಾರ್ವತಿ ಅದು ಶರೀರವನ್ನ ಪ್ರವೇಶಿಸುವ ಮೊದಲೇ ಶಿವನ ಗಂಟಲನ್ನ ಒತ್ತಿ ಹಿಡಿತಾಳೆ. ಆಗ ಕಾರಣ ಆ ವಿಷವು ಶಿವನ ಗಂಟಲಿನಲ್ಲೇ ಉಳ್ಕೊಂಡ್ಬಿಡುತ್ತೆ. ಶಿವನ ಗಂಟಲು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಅದಕ್ಕೆ ಶಿವನನ್ನ ನೀಲಕಂಠ ಅಂತಾನೆ ಕರೀತಾರೆ. ಜಗತ್ತಿನ ಉಳಿವಿಗಾಗಿ ಪರಶಿವನು ವಿಷವನ್ನು ಕುಡಿದಿದ್ದು ಇದೇ ಶ್ರಾವಣ ಮಾಸದಲ್ಲಿ. ಆದ ಕಾರಣ ಈ ಮಾಸದಲ್ಲಿ ಶಿವನ ಆರಾಧನೆಯನ್ನ ಪ್ರತಿ ಸೋಮವಾರ ವೈಶಿಷ್ಟ್ಯಪೂರ್ಣವಾಗಿ 108 ಬಿಲ್ವ ಪತ್ರೆಗಳನ್ನ ಓಂ ನಮಃ ಶಿವಾಯ ಎಂದು ಹೇಳುತ್ತಾ ಏರಿಸುವರು. ಅಷ್ಟೇ ಅಲ್ಲದೆ ಶಿವ ದೇವಾಲಯಗಳಲ್ಲಿ ಲಕ್ಷ ಬಿಲ್ವೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಇನ್ನ ಮಂಗಳಗೌರಿ ವ್ರತ. ಶ್ರಾವಣ ಮಾಸದ ಮೊದಲ ಮಂಗಳವಾರದ ಪುಣ್ಯ ದಿನದಿಂದ 4 ಮಂಗಳವಾರ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡ್ತಾರೆ. ಹೊಸದಾಗಿ ಮದುವೆ ಆಗಿರುವ ಹೆಣ್ಣು ಮಕ್ಕಳು ತವರು ಮನೆಗೆ ಬಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಂಗಳಗೌರಿ ವ್ರತವನ್ನ ಮಾಡುವ ಮೂಲಕ ಮಾಂಗಲ್ಯ ಭಾಗ್ಯ, ಸಂಸಾರದ ಕ್ಷೇಮ, ಪತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ವೃದ್ಧಿಸಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು
ಈ ವ್ರತವನ್ನ ಮಾಡಿ ಪ್ರತಿ ವಾರವೂ ಸಹ ಮುತ್ತೈದೆಯರಿಗೆ ಬಾಗಿನ ಕೊಡ್ತಾರೆ. ಕೊನೆಯ ಮಂಗಳವಾರ ವ್ರತ ಮುಗಿದ ಮೇಲೆ ಮುತ್ತೈದೆಯರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿ ಪುನಃ ಬಾಗಿನ ಮತ್ತು ದಕ್ಷಿಣ ಕೊಟ್ಟು ಈ ವ್ರತವನ್ನ ಆಚರಿಸ್ತಾರೆ. ನಾಗಪಂಚಮಿ. ನಾಗ ದೇವತೆಯ ಆರಾಧನೆ ನಮ್ಮ ದೇಶದ ಚಾರಿತ್ರಿಕ ಇತಿಹಾಸದಲ್ಲಿಯೇ ಅಡಕವಾಗಿದೆ. ಮಹಾಭಾರತದಲ್ಲಿ ನಾಗ ಜನಾಂಗದ ಕಥೆ ಬರುತ್ತದೆ. ಅರ್ಜುನ ಉಲೂಪಿ ಎನ್ನುವ ನಾಗಕನ್ಯೆಯನ್ನ ಮದುವೆಯಾಗಿದ್ದ. ಮುಂದೆ ಕಾರಣಾಂತರಗಳಿಂದ ಅವನಲ್ಲಿ ವೈಷಮ್ಯ ಬರಲು ನಾಗರಾಜ ಪರೀಕ್ಷಿತನನ್ನ ಕಚ್ಚುತ್ತದೆ. ಪರೀಕ್ಷಿತನ ಮಗ ಜನಮೇಜಯನು ತನ್ನ ತಂದೆಯನ್ನ ಕೊಂದ ನಾಗಸರ್ಪದ ಜನಾಂಗವನ್ನೇ ನಾಶ ಮಾಡಲು ಸರ್ಪಯಾಗ ಮಾಡುತ್ತಾನೆ. ಆಗ ಆಸ್ತಿಕ ಋಷಿಯ ಮಧ್ಯಸ್ಥಿಕೆಯಿಂದ ಜನಮೇಜಯನ ಕೋಪ ಇಳಿಯುತ್ತದೆ. ಈ ರೀತಿ ಮಹಾಭಾರತದ ಕಥೆಯಿಂದ ಮುಂದೆ ನಾಗಕುಲವನ್ನ ಪೂಜಿಸುವ ಪರಂಪರೆ ಬಂದಿತ್ತು. ಸರ್ಪವು ಶಿವನ ಕೊರಳಿನಲ್ಲಿ ಆಭರಣವಾಗಿಯೂ, ವಿಷ್ಣುವಿನ ಹಾಸಿಗೆಯಾಗಿಯೂ, ಗಣಪತಿಯ ಹೊಟ್ಟೆಗೆ ಹಗ್ಗವಾಗಿಯೂ, ದೇವಾನು ದೇವತೆಗಳಿಗೆ ಅನುಕೂಲಕರವಾಗುವ ಜೊತೆಗೆ ಮಾನವ ಜನಾಂಗಕ್ಕೂ ಪೂಜ್ಯನೀಯವಾದದ್ದು. ಪಂಚಮಿ ಹಬ್ಬ ಬಂದಿತವ್ವ, ಅನ್ನ ಬರಲಿಲ್ಲ ಕರಿಯಾಕ ಎಂದು ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳು ತಮ್ಮ ಸಹೋದರ ಪಂಚಮಿ ಹಬ್ಬಕ್ಕೆ ಕರೆದುಕೊಂಡು ಹೋಗಲು ಬರುವ ಒಂದು ದಾರಿಯ ನಿರೀಕ್ಷೆಯನ್ನ ಮಾಡ್ತಾ ಇರ್ತಾರೆ. ನಮ್ಮ ಜನಪದರು ಬಲು ಸೊಗಸಾಗಿ ಹೇಳಿರುವುದು. ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಜೋಕಾಲಿಯನ್ನ ಜೀಕುತ್ತಾ ಬನ್ನಿ ಜೋಕಾಲಿ ಜೀಕೋನ, ಜೀವನದ ಅಮರ ಜೋಕಾಲಿ ಜೀಕೋನ, ಜೀಕೋನ ಜೀಕೋನ ಬನ್ನಿ ಜೋಕಾಲಿ ಅಂತ ಲಯಬದ್ಧವಾಗಿ ರಾಗವಾಗಿ ಹಾಡ್ತಾ ಮನೆಯಲ್ಲಿ ಮಾಡಿಟ್ಟ ಉಂಡಿ, ಅಳಿಟ್ಟು, ತಂಬಿಟ್ಟು, ಕೊಬ್ಬರಿ, ಕರ್ಚಿಕಾಯಿ ಎಲ್ಲವನ್ನ ತಿನ್ನುತ್ತಾ ಗಂಡನ ಮನೆಯ ಗಳಿಗೆಗಳನ್ನ ತಮ್ಮ ಗೆಳತಿಯರ ಮುಂದೆ ಹೇಳಿಕೊಳ್ಳಲು ಕೂಡ ಈ ಒಂದು ಹಬ್ಬ ನೆಪವಾಗಿ ಬಂದೈತಿ ಅಂತಾನೆ ಹೇಳ್ಬಹುದು. ಪಂಚಮಿ ಆಚರಣೆಯ ಹಿಂದೆಯೂ ಒಂದು 2 ಕಥೆಗಳು ಇದಾವೆ. ಮೊದಲೇ ಕಥೆ ಏನು ಅಂತಂದ್ರೆ, ಓರ್ವ ರೈತನಾಗಿದ್ದ. ಅವನು ಹೊಲದಲ್ಲಿ ರೆಂಟಿ ಹೊಡೆಯುವಾಗ ಆತನ ಒಂದು ರೆಂಟಿಯ ಕುಳಕ್ಕೆ ಸಿಕ್ಕ ಹೊಲದಲ್ಲಿ ವಾಸವಿದ್ದ ಹಾವಿನ ಮರಿಗಳು ಸತ್ತೋಗ್ಬಿಡ್ತವೆ. ನೋಡಲಾಗದೆ ನಡೆದಿರುವಂತ ಈ ಘಟನೆಯನ್ನ ಕಂಡು ಈ ಸಿಟ್ಟುಗೊಂಡ ಸರ್ಪ ಆತನ ಮನೆಯವ್ರನ್ನೆಲ್ಲ ಕಚ್ಚಿ ಸಾಯಿಸ್ತೈತಿ. ನಂತರ ಉಳಿದ ಅವನ ಮಗಳನ್ನು ಹುಡುಕಿಕೊಂಡು ಆಕೆಯ ಗಂಡನ ಮನೆಗೆ ಹೋಗುತ್ತದೆ. ಅಲ್ಲಿ ಅವಳು ಮಣ್ಣಿನ ನಾಗಪ್ಪನನ್ನ ಪೂಜಿಸಿ ಹಾಲೆರಿತಾ ಇರ್ತಾಳೆ. ಅವಳನ್ನ ಕಂಡು ಹಾವಿಗೆ ಸಿಟ್ಟು ತಣ್ಣಗಾಗಿ ನಡೆದ ಘಟನೆಗೆ ಪಶ್ಚಾತ್ತಾಪ ಪಟ್ಟು ಮತ್ತೆ ರೈತನನ್ನ ಅವನ ಮಕ್ಕಳನ್ನ ಬದುಕಿಸುತ್ತೆ. ಅಂದಿನಿಂದ ಪ್ರತಿ ವರ್ಷ ರೈತ ಜನರು ಹೊಲದಲ್ಲಿ ಮಣ್ಣನ್ನ ತಂದು ಹಾವಿನ ಆಕಾರ ಮಾಡಿ ಹಾಲೆರೆಯುವ ಮೂಲಕ ನಾಗ ಪಂಚಮಿಯ ಆಚರಣೆಗೆ ಬಂತು ಅಂತ ಹೇಳಿ ನಮ್ಮ ಪುರಾಣ ಪುಣ್ಯಕಥೆಗಳು ಹೇಳ್ತವೆ. ಇನ್ನೊಂದು ಕಥೆಯಲ್ಲಿ ಒಬ್ಬ ಸಹೋದರ ತನ್ನ ತಂಗಿಯನ್ನ ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಟ್ಟಿರ್ತಾನೆ. ಅವನಲ್ಲಿ ಕೆಟ್ಟದಾದ ಒಂದು ಬಡತನ, ದಾರಿದ್ರ್ಯ ಬಂದ್ಬಿಡ್ತೈತಿ. ಹೀಗಾಗಿ ಅವನಲ್ಲಿ ಕೆಟ್ಟ ಬುದ್ಧಿನೂ ಕೂಡ ಬೆಳ್ಕೊಂಡ್ಬಿಡ್ತೈತಿ. ತನ್ನ ತಂಗಿಯ ಮೇಲೆ ಅವಳು ಗಂಡನ ಮನೆಯವರು ಹಾಕಿರುವ ಬೆಳ್ಳಿ ಬಂಗಾರದ ಒಡವೆಗಳನ್ನ ಕಂಡು ಅವುಗಳನ್ನ ದೋಚಬೇಕು ಅನ್ನುವಂಥ ಒಂದು ಸಂಚನ್ನ ರೂಪಿಸ್ತಾನೆ. ತನ್ನ ತಂಗಿಯನ್ನ ನಾಗಪಂಚಮಿಗೆ ಕರೆದುಕೊಂಡು ಕರೆಯಲು ಒಂದು ಚಕ್ಡಿ ಹೂಡ್ಕೊಂಡು ಅವಳ ಗಂಡನ ಮನೆಗೆ ಬರ್ತಾನೆ. ತಂಗಿಯನ್ನ ಹಬ್ಬಕ್ಕೆ ಅಂತ ನೆಪ ಮಾಡಿ ಕರ್ಕೊಂಡು ದಾರಿಯಲ್ಲಿ ಬರುವಾಗ ಈ ಮಾರ್ಗ ಮಧ್ಯದಲ್ಲಿ ಚಕ್ಡಿಯನ್ನ ನಿಲ್ಲಿಸಿ ಅವಳನ್ನ ಕಲ್ಲಿನಿಂದ ಇಲ್ಲೇ ಜಜ್ಜಿ ಸಾಯಿಸೋಣ ಅಂತ ಹೇಳಿ ಒಂದು ಗಿಡದ ಬುಡದಲ್ಲಿರುವಂತ ಕಲ್ಲನ್ನ ತೆಗೆದುಕೊಳ್ಳಕ್ ಹೋಗ್ತಾನ. ಆಗ ಆ ಕಲ್ಲಿನ ಬುಡದಲ್ಲಿರುವ ನಾಗರ ಹಾಗೂ ಅವನನ್ನ ಕಚ್ಚಿಬಿಡುತ್ತೆ. ಗಾಬರಿಯಿಂದ ಚೀರ್ತಾನ. ಅದನ್ನು ಕಂಡು ಅವನ ತಂಗಿ ಹಾವನ್ನ ಕಂಡು ಯಾರೂ ಸಹಾಯಕ್ಕೆ ಬರ್ಲಿಲ್ವಲ್ಲ ಅಂತ ಹೇಳಿ ಕೊನೆಗೆ ಏನೋ ದಿಕ್ಕು ತೋಚದೇನೆ ಅವಳು ಆ ನಾಗದೇವನಲ್ಲಿ ಬೇಡ್ಕೊತಾಳೆ. ಅವಳ ಭಕ್ತಿಗೆ ಮೆಚ್ಚಿ ನಾಗದೇವ ಅವನನ್ನ ಬದುಕಿಸ್ತಾನೆ. ಹೀಗೆ ಸಹೋದರತೆಯ ವಾತ್ಸಲ್ಯದ ನಾಗ ಪಂಚಮಿ ಇಂದಿಗೂ ಕೂಡ ಸಹೋದರ ತಮ್ಮ ಸಹೋದರಿಯನ್ನ ಕರೆದುಕೊಂಡು ಬಂದು ಹಬ್ಬ ಆಚರಿಸುವುದು ರೂಢಿಯಲ್ಲಿ ಇದೆ. ಇದು ನಮ್ಮ ಜನಪದರ ಹಬ್ಬವಾಗಿ ಮಹತ್ವವನ್ನ ಪಡೀತು ಅಂತಾನೆ ಹೇಳ್ಬೋದು. ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನ ನಾಗ ಪಂಚಮಿ ಅಂತ ಹೇಳಿ
ನಾಗಮೂರ್ತಿಗೆ ಅಥವಾ ಹುತ್ತಕ್ಕೆ ಹಾಲೆರೆಯುವ ಮೂಲಕ ನಾಗಪಂಚಮಿಯನ್ನ ಈ ಶ್ರಾವಣ ಮಾಸದಲ್ಲಿ ಆಚರಿಸ್ತಾರೆ. ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ 4 ದಿನ ಆಚರಿಸ್ತಾರೆ. ಮೊದಲ ದಿನ ರೊಟ್ಟಿ ಪಂಚಮಿ ಅಂತ ಹೇಳಿ, ಮೊದಲ ಸಲ ಗಂಡನ ಮನೆಗೆ ಹೋಗಿ ಬಂದಂತ ಯುವತಿಯರು ತಮ್ಮ ತಮ್ಮ ಗೆಳತಿಯರೊಟ್ಟಿಗೆ ಸೇರಿ ಗಂಡನ ಮನೆಯ ಉಭಯ ಕುಶಲೋಪರಿಯನ್ನ ಹಂಚಿಕೊಳ್ತಾರೆ. ನಂತರ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಹೀಗೆ ವಿವಿಧ ಬಗೆಯ ರೊಟ್ಟಿ ಪಲ್ಯಗಳನ್ನ ಮಾಡಿಕೊಂಡು ಒಬ್ರಿಗೊಬ್ರು ಹಂಚಿ ತಿನ್ನುವ ಮೂಲಕ ರೊಟ್ಟಿ ಹಬ್ಬವನ್ನ ಮಾಡ್ತಾರೆ. ಆಮೇಲೆ ಎಲ್ಲರೂ ಉಂಡಿ, ಕರ್ಜಿಕಾಯಿ ಎಲ್ಲವನ್ನ ಸೇರಿ ಈ ನಾಗಪಂಚಮಿ ಸಂಭ್ರಮದ ರುಚಿಯಾದ ತಿಂಡಿಗಳನ್ನ ತಿಂದು ಸವಿತಾರೆ. ನಾಗ ಚೌತಿಯಂದು ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಅಳ್ಳಿಟ್ಟು ಉಸುಳಿ ಮಾಡಿ ಉಂಡಿಗಳನ್ನ ಇಟ್ಕೊಂಡು ಮಣ್ಣಿನ ನಾಗಪ್ಪನಿಗೆ ಹಾಲೆರಿತಾರೆ. ದೇವ್ರ ಪಾಲ್, ದಿಂಡರ ಪಾಲ್, ಅಪ್ಪನ ಪಾಲ್, ಅಮ್ಮನ ಪಾಲ್, ಅಜ್ಜನ ಪಾಲ್, ಅಕ್ಕನ ಪಾಲ್, ತಮ್ಮನ ಪಾಲ್, ಹೀಗೆ ಮನೆಯ ಎಲ್ಲರ ಪಾಲ್ ಇರ್ಲಿ ನಾಗಮೂರ್ತಿಗೆ ಹಾಲನ್ನ ಎರಿತಾರೆ. ಮಾರನೇ ದಿನ ನಾಗಪಂಚಮಿ ಅಂದ್ರೆ ಮನೆಯ ಹೊರಗೆ ಅಥವಾ ದೇವಾಲಯದಲ್ಲೋ ಅಥವಾ ಅರಳಿಕಟ್ಟೆಯಲ್ಲೋ ಎಲ್ಲೆಲ್ಲಿ ನಾಗನ ಮೂರ್ತಿಗಳಿರ್ತಾವಲ್ಲ ಅಲ್ಲಿ ಹೋಗಿ ಒಂದು ನಾಗನ ಒಂದು ಮೂರ್ತಿಗೆ ಹಾಲನ್ನ ಎರಿತಾರೆ. ಅನುಕೂಲ ಇಲ್ಲದೆ ಇದ್ದವ್ರು ಏನ್ ಮಾಡ್ತಾರೆ, ಮನೆಯಲ್ಲೇ ಇರುವಂತ ಬೆಳ್ಳಿ ನಾಗಪ್ಪನಿಗೆ ಹಾಲು ಒಯ್ಯುವ ಮೂಲಕ ಆ ಸಂಸ್ಕೃತಿಯನ್ನ ಮುಂದುವರಿಸ್ತಾರೆ. ಅಂದು ಕೊಬ್ಬರಿ ಬಟ್ಲನ್ನ ಹಿಚಕಿ ಒಡೆದು ಅದನ್ನ ಮುರಿದು ಮನೆಯ ಮಕ್ಕಳಿಗೆಲ್ಲ ಗೋಲ್ ಗೊಬ್ಬರಿ ಅಂತ ಹೇಳಿ ಮಾಡಿಕೊಡ್ತಾರೆ. 4ನೆಯ ದಿನ ವರ್ಷ ತೊಡಕು ಅಂತ ಹೇಳಿ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಾಡಿದ್ದ ಮಣ್ಣಿನ ಮೂರ್ತಿಗಳನ್ನ ಈ ದಿನ ಹೊಲಕ್ಕೆ ಒಯ್ದು ಅಲ್ಲಿ ಅಂಬ್ಲಿ ಚರಗ ಚೆಲ್ಲೋದ್ರ ಮೂಲಕ ಆ ದಿನ ಏನಾದ್ರೂ ಒಂದು ಹೊಸ ಕೆಲಸ ಮಾಡುವ ಮೂಲಕ ನಾಗ ಪಂಚಮಿಯನ್ನ ಆಚರಿಸ್ತಾರೆ. ಹೀಗೆ ಪಂಚಮಿಯನ್ನ 4 ದಿನ ಆಚರಿಸುವ ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ. ಇನ್ನು ನಾಗಪಂಚಮಿಯ ಸಂದರ್ಭದಲ್ಲಿ ಆಡುವಂತ ಆಟಗಳು. ನಾಗಪಂಚಮಿಯ ಸಂದರ್ಭದಲ್ಲಿ ಊರಿನ ಹೊರಗಡೆ ದೊಡ್ಡ ದೊಡ್ಡ ಮರಗಳಿಗೆ ಜೋಕಾಲಿಯನ್ನ ಕಟ್ಟಿ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಜೋಕಾಲಿ ಆಡುವ ಒಂದು ಸಂಪ್ರದಾಯ ಬೆಳೆದು ಬಂದಿದೆ. ಜೋಕಾಲಿಯ ಒಂದು ಈ ಟೊಂಗೆಗಳಿಗೆ ಉಂಡಿಗಳನ್ನು ಅಥವಾ ಕೊಬ್ಬರಿ ಗಿಟಕಗಳನ್ನು ಕಟ್ಟಿ ಅದನ್ನ ಜೋರಾಗಿ ಜಿಕ್ಕಿ ಬಾಯಿಯಲ್ಲಿ ಕಚ್ಚಿ ಆಡುವ ಮೂಲಕ ಈ ಹಬ್ಬದ ಆಚರಣೆಯನ್ನ ಆಡಿ ಖುಷಿ ಪಡ್ತಾರೆ. ಈ ಎಲ್ಲಾ ಹಬ್ಬದ ಹಿನ್ನೆಲೆಯನ್ನ ನಾವು ಯೋಚನೆ ಮಾಡುವುದಾದ್ರೆ ಎಲ್ಲರೂ ಈ ಮಳೆಯಿಂದ ಚಳಿಯಿಂದ ದೇಹದ ಒಂದು ರಕ್ಷಣೆಯನ್ನ ಪಡೆಯಲು ಆರೋಗ್ಯವಾಗಿರುವಂತ ಇಂತಹ ಒಂದು ಸಂದರ್ಭದಲ್ಲಿ ಇಂತಿಂತ ಆಹಾರವನ್ನ ಸೇವಿಸಿ ತಮ್ಮ ಆರೋಗ್ಯವನ್ನ ಕಾಪಾಡಲು ಅನ್ನುವಂಥ ಉದ್ದೇಶದಿಂದ ಬೆಲ್ಲ, ಎಣ್ಣೆ, ಕೊಬ್ಬರಿ, ಕಡಲೆ, ಮಡಿಕೆ, ರವೆ, ಎಳ್ಳು, ಉಸುಳಿ, ಉಂಡಿ ಇತ್ಯಾದಿ ಪದಾರ್ಥಗಳನ್ನ ಮಾಡಿ ತಿನ್ನುವುದರಿಂದ ದೇಹಕ್ಕೆ ಸಿಗುವಂತ ಉಷ್ಣತೆ ಸಿಗುತ್ತಾ, ಚಳಿಯನ್ನ ಎದುರಿಸಲು ನಮ್ಮ ದೇಹ ಸನ್ನದ್ಧಾಗತ್ತಾ ಅನ್ನುವಂಥ ತತ್ವದಲ್ಲಿ ಪೂಜೆಯ ಜೊತೆಗೆ ಹಬ್ಬದ ಮಹತ್ವವನ್ನ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆಚರಣೆ ಮಾಡಿರುವುದು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ನಮ್ಮ ಮನುಷ್ಯ ಉತ್ಸವ ಪ್ರಿಯನಾದ ಮನುಷ್ಯನಲ್ಲಿ ವಾಕ್ಶುದ್ಧಿ, ವಸನ ಶುದ್ಧಿ, ಚಿತ್ತಶುದ್ಧಿ, ದೇಹ ಶುದ್ಧಿ, ವಾತಾವರಣ ಶುದ್ಧಿ, ಆತ್ಮಶುದ್ಧಿ ಇವೆಲ್ಲ ಆಗೋದು ಈ ಶ್ರಾವಣ ಮಾಸದಲ್ಲಿ ಅಂತ ಹೇಳಿದ್ರೇನು ಕೂಡ ತಪ್ಪಾಗೋದಿಲ್ಲ. ದಿನವೂ ಸ್ನಾನ ಮಾಡದವರು ಕೂಡ ಹಬ್ಬ ಹರಿದಿನಗಳಂದು ಸ್ನಾನ ಮಾಡ್ತಾರೆ. ಇದರಿಂದ ದೇಹ ಶುದ್ಧಿ ಆಗುತ್ತೆ. ಇನ್ನ ಸ್ನಾನ ಮಾಡಿದ್ರಿಂದ ಶುಭ್ರವಾದ ಬಟ್ಟೆಯನ್ನ ಹಾಕೋತಾರೆ. ಇದರಿಂದ ವಸನ ಶುದ್ಧಿ ಆಗುತ್ತೆ. ಇನ್ನ ಕೆಟ್ಟ ಶಬ್ದಗಳನ್ನ ಆಡುವುದಿಲ್ಲ, ದೇವರ ನಾಮಗಳನ್ನ ನಾಲಿಗೆಯಲ್ಲಿ ಜಪಿಸೋದ್ರಿಂದ ಇದು ಚಿತ್ತ ಶುದ್ಧಿ ಆಗುತ್ತೆ. ಇಂತಹ ಕಾರ್ಯಗಳನ್ನ ಹೆಚ್ಚಾಗಿ ಜರುಗಿಸುವ ಶ್ರಾವಣ ಮಾಸ ಮಾನವರಲ್ಲಿ ಒಳ್ಳೆಯ ಬುದ್ಧಿಯನ್ನ, ಸಾತ್ವಿಕತೆಯನ್ನ ಹೆಚ್ಚಿಸುತ್ತದೆ ಅಂದ್ರೆ ತಪ್ಪಾಗೋದಿಲ್ಲ. ನಮ್ಮ ಪೂರ್ವಜರು ಹಬ್ಬದ ನೆಪದಲ್ಲಿ ಮಾಮೂಲಿ ಕೆಲಸಕ್ಕೆ ಬಿಡುವು ನೀಡುವುದರ ಜೊತೆಗೆ ಎಲ್ಲ ಕಸುಬಿನವ್ರಿಗೂ ಹುಮ್ಮಸ್ಸು ಇಮ್ಮಡಿಯಾಗತ್ತೆ. ಮತ್ತೆ ಕಾರ್ಯಪ್ರವೃತ್ತರಾಗಲು ಪ್ರೇರಣೆಯನ್ನ ಉಂಟು ಮಾಡ್ತೈತಿ. ಆಯಾ ಕಾಲಮಾನಕ್ಕೆ ಪರಿಸರಕ್ಕೆ ತಕ್ಕಂತೆ ಹಬ್ಬಗಳನ್ನ ಯೋಜಿಸಿರುವುದು ವೈಜ್ಞಾನಿಕವಾಗಿಯೂ ಕೂಡ ಮಹತ್ವದ್ದಾಗಿದೆ. ಅಂತೆಯೇ
ನಮ್ಮ ಭಾರತೀಯ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿಯಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆದಿರೋದು ಈ ಉದ್ದೇಶಕ್ಕಾಗಿಯೇ. ಈ ಎಲ್ಲವನ್ನ ಸಂಸ್ಕೃತಿಯನ್ನ ಮೇಳೈಸಿಕೊಂಡು ಆಚರಿಸುವುದರ ಮೂಲಕ ಶ್ರಾವಣ ಮಾಸ ಎಲ್ಲರಿಗೂ ಶುಭವನ್ನ ತರಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಆಮೇಲೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.